ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗರಣದ ಮಾಸ್ಟರ್ ಮೈಂಡ್ ಬಿ ನಾಗೇಂದ್ರ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಲೋಕಸಭೆ ಎಲೆಕ್ಷನ್ಗೆ ವಾಲ್ಮೀಕಿ ಹಣವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಇಡಿ ತನಿಖೆಯಲ್ಲಿ ಗೊತ್ತಾಗಿದೆ. ಅದನ್ನ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ನಾಗೇಂದ್ರ ಅಣ್ಣತಿಯಂತೆ 187 ಕೋಟಿ ಹಗರಣ ಅನ್ನುವಂಥದ್ದು. ಆಲ್ರೆಡಿ ಮುಖ್ಯಮಂತ್ರಿಗಳೇ ಹೇಳಿದ್ರು ಇದರಲ್ಲಿ 89 ಕೋಟಿಯಷ್ಟು ಹಗರಣ ಆಗಿದೆ ಅಂತ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂಥದ್ದು 187 ಕೋಟಿ ಹಗರಣ ಆಗಿದೆ. ಚಾರ್ಜ್ ಶೀಟ್ ನಲ್ಲಿ ಪ್ರತಿ ಅಂಶಗಳನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಇಡಿ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು ಲೋಕಸಭೆ ಚುನಾವಣೆಗೆ 21 ಕೋಟಿಯಷ್ಟು ಹಣವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. 5 ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ. 82ನೇ ಜನಪ್ರತಿನಿಧಿಗಳ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಇಲ್ಲಿ SIT ಸಲ್ಲಿಸಿದ್ದಂತ ಚಾರ್ಜ್ ಶೀಟ್ಗೂ ಇಡಿ ಸಲ್ಲಿಸಿರುವಂತ ಚಾರ್ಜ್ ಶೀಟ್ಗೂ ಅಜಗಜಾಂತರ ಡಿಫರೆನ್ಸ್ ಇರುವಂಥದ್ದು. SIT ಅಂತೂ ರಾಜಕಾರಣಿಗಳು ಎಲ್ರಿಗೂ ಕೂಡ ಕ್ಲೀನ್ ಚಿಟ್, ನಾಗೇಂದ್ರ ಹೆಸರೇ ಇಲ್ಲ, ಫುಲ್ ಕ್ಲೀನ್ ಚಿಟ್. ಅಲ್ಲಿ ಪದ್ಮನಾಭ ಮತ್ತೊಬ್ಬ ಯಾರೊಬ್ಬ ಅಧಿಕಾರಿ ಅವರೇ ಮೇನ್ ಇರುವಂಥದ್ದು. ಹಾಗೆ ಚಂದ್ರಶೇಖರನ್ಗೂ ಕೂಡ ಅಲ್ಲಿ ಪಾಲೋಗಿತ್ತು ಅನ್ನುವಂಥದ್ರ ಬಗ್ಗೆ ಎಲ್ಲ ಆರೋಪ ಮಾಡಲಾಗಿತ್ತು. ರಾಜಕಾರಣಿಗಳಿಗೆ ಕ್ಲೀನ್ ಚಿಟ್ ಕೊಡಲಾಗಿತ್ತು. ಆದರೆ ಇಡಿಯ ಒಂದು ಚಾರ್ಜ್ ಶೀಟ್ ಅನ್ನು ನೋಡುವಂಥ ಸಂದರ್ಭದಲ್ಲಿ ದೋಷಾರೋಪ ಪಟ್ಟಿಯಲ್ಲಿ ನಾಗೇಂದ್ರನೇ ಪ್ರಮುಖ ಪಾತ್ರಧಾರಿ, ನಾಗೇಂದ್ರನೇ ಮಾಸ್ಟರ್ ಮೈಂಡ್ ಅನ್ನುವಂಥ ಆರೋಪವನ್ನ ಮಾಡಲಾಗಿರುವಂಥದ್ದು. ಅದಕ್ಕೆ ದಾಖಲೆ ಅಂತೂ ಇದ್ದೇ ಇರುತ್ತೆ. ಏನೇನು ದಾಖಲೆ ಕೊಟ್ಟಿದ್ದಾರೆ ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂಥದ್ದು, ಎಷ್ಟು ಪುಟಗಳ ಚಾರ್ಜ್ ಶೀಟು, ನಾಗೇಂದ್ರ ಮಾಸ್ಟರ್ ಮೈಂಡ್ ಅಂತ ಉಲ್ಲೇಖ ಆಗಿದೆಯಲ್ಲ, ಏನೇನೆಲ್ಲ ಉಲ್ಲೇಖ ಆಗಿದೆ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಲೈಟ್ಸ್ ಅಂತ ನೋಡ್ತಾ ಹೋಗೋದಾದ್ರೆ? ಪೃಥ್ವಿರಾಜ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರನನ್ನ ಬಂಧನ ಮಾಡಿದಂತ ನಂತರ ಈಗ ಅವರು ಕೂಡ ನಾಗೇಂದ್ರ ಈಗ ಜೈಲಲ್ಲಿರುವಂತದ್ದು. ಆದರೆ ಅತಿ ಶೀಘ್ರದಲ್ಲೇ ಈಗ ತನಿಖೆಯನ್ನ ಪೂರ್ಣಗೊಳಿಸಿ ಪ್ರಾಥಮಿಕವಾದಂತಹ ಒಂದು ಚಾರ್ಜ್ ಶೀಟ್ ಅನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಈಗ ಕೋರ್ಟ್ಗೆ ಸಬ್ಮಿಟ್ ಅನ್ನ ಮಾಡಿದ್ದಾರೆ. ಆದರೆ ಪ್ರಮುಖವಾಗಿ ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಕಳೆದ 21 ಕೋಟಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಣ ದುರ್ಬಳಕೆ ಆಗಿರುವಂತಹ ಬಗ್ಗೆ ಕೂಡ ಅದರಲ್ಲಿ ಉಲ್ಲೇಖ ಆಗಿರುವಂತದ್ದು. ಜೊತೆಗೆ ಇನ್ನೇನು ಗುರುವಾರ ಜಾಮೀನು ಅರ್ಜಿ ವಿಚಾರಣೆ ಇರುವಂತದ್ದು. ಇಂತಹ ಒಂದು ಸಂದರ್ಭದಲ್ಲಿ ಈಗ ಇಡಿ ಅಧಿಕಾರಿಗಳು ಈಗ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಮತ್ತೆ ಪ್ರಮುಖವಾಗಿ ಈ ವಿಚಾರವಾಗಿ ಕೇವಲ ನಾಗೇಂದ್ರ ಅಷ್ಟೇ ಅಲ್ಲದೆ ಉಳಿದ 4 ಆರೋಪಿಗಳು ನಾಗೇಂದ್ರ ಸೇರಿದಂತೆ 5 ಮಂದಿ ಆರೋಪಿತರ ವಿರುದ್ಧವಾಗಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿರುವಂತದ್ದು. ಅದರಲ್ಲಿ ಈ ಒಂದು ಹಗರಣವನ್ನ ಈ ಒಂದು ಅಭಿವೃದ್ಧಿ ನಿಗಮದಲ್ಲಿದ್ದಂತ ಹಣವನ್ನ ಬೇರೆ ಬೇರೆ ಸಬ್ ಖಾತೆಗಳ ಮೂಲಕವಾಗಿ ಹೈದರಾಬಾದ್ಗೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿನ ಒಂದು ಸಬ್ ಖಾತೆಗಳ ಮೂಲಕವಾಗಿ ಬೇರೆ ಬೇರೆ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರುವಂತದ್ದಾಗಿರ್ಬೋದು. ಮತ್ತೆ ಇವರು ಅಲ್ಲಿನ ಕೆಲ ಅಧಿಕಾರಿಗಳು ಲ್ಯಾಂಬೋರ್ಗಿನಿ ಕಾರು ಸೇರಿದಂತೆ ತಮ್ಮ ಖಾತೆಗಳಿಗೆ ಹಣವನ್ನ ಮಾಡಿಕೊಂಡು ಯಾವ ರೀತಿ ಐಷಾರಾಮಿ ಅಮೌಂಟ್ ಅನ್ನ ಲೀಡ್ ಮಾಡ್ತಾ ಇದ್ರು ಅಂತೇಳಿ ಅದರಲ್ಲಿ ಪ್ರಮುಖವಾಗಿ ಪದ್ಮನಾಭ್ ಆಗಿರ್ಬೋದು, ಮತ್ತೆ ಕೆಲ ಸೂಸೈಡ್ ಮಾಡ್ಕೊಂಡಂತ ಚಂದ್ರಶೇಖರ್ಗೂ ಕೂಡ ಹಣ ಹೋಗಿದೆ ಅನ್ನೋದ್ರ ಬಗ್ಗೆ ಕೆಲ SIT ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಆದ್ರೆ ಇಲ್ಲಿ SIT ಅಧಿಕಾರಿಗಳು ಕೇವಲ ಅಧಿಕಾರಿ ವರ್ಗ ಏನಿತ್ತು ಅಭಿವೃದ್ಧಿ ನಿಗಮದಲ್ಲಿದ್ದಂತ ಅಧಿಕಾರಿ ವರ್ಗದ ಜೊತೆ ಸೇರಿದಂತೆ ಇವರ ಕಾಂಟ್ಯಾಕ್ಟ್ ಅಲ್ಲಿ ನಾಗೇಂದ್ರ ಆಪ್ತನಾಗಿದ್ದಂತ ನೆಕ್ಕುಂಟಿ ನಾಗರಾಜ್ ಅವರ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ಏನಿತ್ತು ಅವರನ್ನ ಬಂಧನ ಮಾಡಿ ವಿಚಾರಣೆಯನ್ನ ಮಾಡಲಾಗಿತ್ತು. ಆದ ನಂತರ ಇತ್ತೀಚೆಗೆ ನಾಗೇಂದ್ರ ಬಂಧನದ ಬಳಿಕ ನಾಗೇಂದ್ರ ಒಟ್ಟಾರೆ ಈ ಒಂದು ಕೇಸಲ್ಲಿ ಬೆಳಕಿಗೆ ಬಂದಂತದ್ದು ಹೈದರಾಬಾದ್ನ ಅಧಿಕಾರಿ ಬ್ಯಾಂಕ್ ನ ಒಂದು ಮುಖ್ಯಸ್ಥಾನದ ಆತನ ಅಕೌಂಟ್ಗೂ ಸಾಕಷ್ಟು ಹಣ ವರ್ಗಾವಣೆ ಆಯಿತು. ಆತನನ್ನ ಬಾಡಿ ವಾರೆಂಟ್ ಮೂಲಕವಾಗಿ ಆತನನ್ನ ಕಸ್ಟಡಿಗೆ ಪಡ್ಕೊಳ್ಳಲಾಗಿ ವಿಚಾರಣೆಯನ್ನ ಮಾಡಲಾಗಿತ್ತು. ಈಗ ಸದ್ಯ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದರೆ ಚಾರ್ಜ್ ಶೀಟ್ ಅಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಲಾಗಿರುವಂತದ್ದು. ಮತ್ತೆ ಆ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಮಾಡಿದಂತ 2 ದಿನದಲ್ಲಿ ಈ ಹಣವನ್ನ ಮದ್ಯದ ಖರೀದಿಗೆ ಬಳಕೆ ಮಾಡಲಾಗಿದೆ, ಚುನಾವಣೆಯ ಮದ್ಯದ ಖರೀದಿಗೆ ಹಣ ಬಳಕೆ ಮಾಡಲಾಗಿರುವಂತ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿತ್ತು. ಅಷ್ಟು ಗಂಭೀರವಾದಂತಹ ಆರೋಪವನ್ನ ಮಾಡಲಾಗಿತ್ತು. ಹೀಗಾಗಿ ಇದು ಯಾವ ಚುನಾವಣೆಯ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಂತ ಇದ್ರೂ ಸಹ ಯಾವ ರಾಜ್ಯ ಯಾವ ಜಿಲ್ಲೆಯಲ್ಲಿ ಹಣ ವರ್ಗಾವಣೆ ಆಯ್ತು, ಯಾರ ಮೂಲಕ ಹೋಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಚಾರ್ಜ್ ಶೀಟ್ ಅಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ಅಧಿಕೃತವಾಗಿ ಸ್ಪಷ್ಟವಾದಂತಹ ಮಾಹಿತಿ ಸಿಗಬೇಕಾಗಿರುವಂತದ್ದು. ಇನ್ನು ಕೋರ್ಟ್ ಇಂದ ಅದ್ರ ಬಗ್ಗೆ ಕೋರ್ಟ್ ಚಾರ್ಜ್ ಶೀಟ್ ಅಲ್ಲಿ ಏನ್ ಅಂಶಗಳಿದೆ, ಮತ್ತೆ ಇಡಿ ಅಧಿಕಾರಿಗಳು ಯಾವ ರೀತಿಯ ಆರೋಪವನ್ನ ಮಾಡಿ ದಾಖಲೆಗಳಲ್ಲಿ ಏನ್ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಬೇಕಾಗಿರುವಂತದ್ದು. ಪೃಥ್ವಿರಾಜ್.